ಸರ್ವೇಶ್ವರನಾದ ಪರಮಾತ್ಮನ ನಾಮಸ್ಮರಣೆಯೊಂದಿಗೆ ವೇದಿಕೆಯ ಮೇಲೆ ಆಸೀನರಾಗಿರುವ ಗಣ್ಯಾತಿ ಗಣ್ಯರಿಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ಪ್ರೀತಿಯ ಪೋಷಕ ಬಂಧುಗಳಿಗೂ ಗೌರವಪೂರ್ವಕ ನಮನಗಳನ್ನು ಅರ್ಪಿಸುತ್ತೇನೆ. ಇಂದಿನ ಕಾರ್ಯಕ್ರಮಕ್ಕೆ ನಮ್ಮ ಆಹ್ವಾನದ ಮೇರೆಗೆ ಆಗಮಿಸಿ ತಮ್ಮ ಸ್ಥಾನವನ್ನು ಅಲಂಕರಿಸಿರ್ತಕ್ಕಂಥ ನಮ್ಮ ತಾಲೂಕಿನ ನೂತನ ಜನಪ್ರಿಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಲೋಕೇಶಪ್ಪ ಕೆ.ಬಿ. ಸರ್ ಅವರೇ, ಹಾಗೂ ನಮ್ಮ STMCಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀಯುತ ಸಲೀಂ ರವರೇ, ಹಾಗೂ ಪುರಸಭೆಯ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂತಹ ರೇಣುಕಸ್ವಾಮಿಯವರೇ, ಹಾಗೂ ನನ್ನ ಪ್ರೀತಿಯ ಸ್ನೇಹಿತರು, ಒಡನಾಡಿಗಳು, ಜಿಲ್ಲಾ ಗೌರವ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜಪ್ಪ ಸರ್ ಅವರೇ, ಹಾಗೂ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಗಳು, ಆತ್ಮೀಯ ಸಹೋದರರಾಗಿರ್ತಕ್ಕಂಥ ಪ್ರಕಾಶ್ ಸರ್ ಅವರೇ, ರಾಜ್ಯ ರಾಷ್ಟ್ರ ವಿಶಿಷ್ಟಾಚಾರ್ಯ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಈ ಶಾಲೆಯ ಮಾಜಿ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಸುಭಾಷ್ ಸ್ಥಾನಿಕ್ ಸರ್ ಅವರೇ, ಹಾಗೂ ನಮ್ಮ STMCಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ರೇಖಾರವರೇ, ಹಾಗೂ ನಮ್ಮ ಇಲಾಖೆಯ ಅನುಷ್ಠಾನಾಧಿಕಾರಿಯಾಗಿರ್ತಕ್ಕಂಥ ಶ್ರೀಮತಿ ಲೀಲಾವತಿರವರೇ, ಹಾಗೂ ನಮ್ಮ ಸರ್ಕಾರಿ ಶಾಲೆಯ ಬೆನ್ನೆಲುಬು ಅಂತಲೇ ಕರೀತಾ ಇದ್ದೇನೆ. ಆಮೇಲೆ ಸಮಾಜದ ಎಲ್ಲ ಅಂಕುಡೊಂಕುಗಳನ್ನು ತಿದ್ದಲು ಉಚಿತವಾಗಿ ತಿಂತಾ ಇರ್ತಕ್ಕಂತಹ ನಮ್ಮ ಮಾಧ್ಯಮ ವರದಿಗಾರರು ಮತ್ತು ಮಾಧ್ಯಮ ಮಿತ್ರರು ಆಗಿರ್ತಕ್ಕಂಥ ಆತ್ಮೀಯರು ಆಗಿರ್ತಕ್ಕಂಥ ಶ್ರೀಯುತ ಹೆಬ್ಬಾರ್ ಸರ್ ಅವರೇ, ಹಾಗೂ ಈ ಶಾಲೆಯಲ್ಲಿ ಸಾಕಷ್ಟು ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಈ ಶಾಲೆಯ ಮುಖ್ಯ ಶಿಕ್ಷಕಿ ಮುಖ್ಯ ಶಿಕ್ಷಕಿಯಾಗಿರ್ತಕ್ಕಂಥ ಸಾವಿತ್ರಮ್ಮ ಮೇಡಮ್ ರವರೇ, ಆತ್ಮೀಯ ವೃತ್ತಿ ಬಾಂಧವರೇ, ಹಾಗೂ ಮುದ್ದು ಮಕ್ಕಳೇ, ಸ್ವಾಮಿ ವಿವೇಕಾನಂದರ ವಾಣಿಯಂತೆ ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶವಿಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ ಎಂಬ ಈ ತತ್ವದ ಅಡಿಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿರತಕ್ಕಂತಹ ನಮ್ಮ ಶಾಲೆಯ ಆತ್ಮೀಯ ವೃತ್ತಿ ಬಾಂಧವರಿಗೆ ಈ ವೇದಿಕೆಯ ಮುಖಾಂತರ ಅಭಿಮಾನದ ಹೃದಯಪೂರ್ವಕ ಅಭಿನಂದನೆಗಳನ್ನು ದೊಡ್ಡ ಚಪ್ಪಾಳೆಯೊಂದಿಗೆ ಸಲ್ಲಿಸಬಯಸುತ್ತೇನೆ.